ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯ ಹೇಗಾದರೂ ಮಾಡಿ ದುಡ್ಡನ್ನು ಹೊಂದಿಸ್ಕೊಂಡು ತರ್ತಾನೆ. ಆ ಮಾಲೆಯನ್ನು ಕಟ್ಟಿದಂಥ ಹಾರವನ್ನು ಕಳ್ಳರು ಕದ್ದುಕೊಂಡು ಹೋಗಿರ್ತಾರೆ. ಹೇಗೋ ಫೈಟ್ ಮಾಡಿ ಸೂರ್ಯ ಆ ಹಾರವನ್ನು ದೇವಸ್ಥಾನಕ್ಕೆ ಮುಟ್ಟಿಸಿ ಅವರಿಂದ ಹಣವನ್ನು ಪಡೆದು ಮತ್ತೆ ಶಾಂತಿ ಲಾಯರ್ಗೆ ಕೊಡ್ತಾಳೆ. ಹಾಗೆ ಡೈವರ್ಸ್ ಕೇಸ್ನ ವಿಚಾರಣೆ ನಡೆಯುತ್ತೆ ಕೋರ್ಟಲ್ಲಿ. ಸಾಕ್ಷಿ ಹೇಳಲು ಮೇಕೆ ಮಂಜಣ್ಣ ಮತ್ತು ಪೂಜಾ ಇಬ್ಬರು ಕೂಡ ಬಂದಿರ್ತಾರೆ. ಆದರೆ ರೋಹಿಣಿ ಕೋರ್ಟಲ್ಲಿ ಅವಳೇ ವಾದವನ್ನು ಮಾಡಿ ಆ ಕೇಸನ್ನು ಉಲ್ಟಾ ಹೊಡಿಸ್ತಾಳೆ. ಶಾಂತಿನೇ ನನ್ನನ್ನು ಮನೋಜಿಂದ ದೂರ ಮಾಡಿರುವಂಥದ್ದು, ನನ್ನನ್ನು ಮತ್ತು ಮನೋಜನ್ನು ಒಟ್ಟಿಗೆ ಬಾಳಿಕೆ ಬಿಡೋದಿಲ್ಲ, ನನಗೆ ಸರಿಯಾಗಿ ಬೆಲ್ಟಿಂದ ಹೊಡಿತಾರೆ, ಹಾಗೆ ಹೀಗೆ ಅಂತ ಹೇಳಿ ರೋಹಿಣಿ ಕೋರ್ಟಲ್ಲಿ ಹೇಳ್ತಾಳೆ. ಅದಕ್ಕೆ ಜಡ್ಜ್ ಕೂಡ ಕೇಳ್ತಾರೆ, ಏನಮ್ಮ ಈ ಥರ ನೀವು ಸೊಸೆಯನ್ನು ನಡೆಸಿಕೊಳ್ಳೋದು, ಹಾಗೆ ಹೀಗೆ ಅಂತ ಹೇಳಿ ಜಡ್ಜ್ ಕೂಡ ಶಾಂತಿಗೆ ಬೈತಾರೆ. ಆಗ ಶಾಂತಿ ಹೇಳ್ತಾಳೆ, ಇಲ್ಲಮ್ಮ ಸ್ವಾಮಿ, ಇವಳೆಲ್ಲ ಹೇಳ್ತಿರೋ ತಪ್ಪು, ನಾನು ಅತ್ತೆ ಅನ್ನೋ ಅಧಿಕಾರದಿಂದ ಹೊಡೆದಿಲ್ಲ, ನಾನು ಅವಳ ತಾಯಿ ಥರ ಅವಳನ್ನು ನೋಡ್ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಆಗ ಮೇಕೆ ಮಂಜಣ್ಣನನ್ನು ಕೂಡ ಸಾಕ್ಷಿಗೆ ಕರೆಸ್ತಾರೆ. ಆಗ ಮೇಕೆ ಮಂಜಣ್ಣ ಹತ್ರ ಕೂಡ ವಾದವನ್ನು ಮಾಡ್ತಾಳೆ ರೋಹಿಣಿ. ಇವರು ಹಣದ ಆಸೆಗೆ ಮುಗಿಬಿದ್ದು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಲು ಬಂದಿದ್ದಾರೆ. ಮನೋಜ್ ಇವರ ಅಕೌಂಟ್ಗೆ 10,000 ರೂಪಾಯಿಯನ್ನು ಕಳಿಸಿದ್ದಾರೆ ಅಂತ ಹೇಳಿ ಸುಳ್ಳು ಸಾಕ್ಷಿಯನ್ನು ರೋಹಿಣಿ ರೆಡಿ ಮಾಡ್ತಾಳೆ. ಮನೋಜ್ನ ಮೊಬೈಲಿಂದ ಹಣ ಟ್ರಾನ್ಸ್ಫರ್ ಆಗಿರೋ ಬಗ್ಗೆ ಸಾಕ್ಷಿ ಸಿಗ್ತದೆ. ಅದನ್ನು ರೋಹಿಣಿಯೇ ಮಾಡಿರ್ತಾಳೆ. ಮನೋಜ್ನ ಕೈಯಿಂದ ಮೊಬೈಲನ್ನು ತೆಗೆದುಕೊಂಡು ಅದು ಮನೋಜ್ಗೆ ನೆನಪಾಗುತ್ತೆ. ಮನೋಜ್ ಲಾಯರ್ ಹತ್ರ ಹೇಳ್ತಾನೆ, ಈ ಥರ ಮಾಡಿದಾಳೆ ಅವಳೆ ಅಂತೇಳಿ. ಆದರೆ ಅದು ಸುಳ್ಳು ಅಂತ ಹೇಳೋದಕ್ಕೆ ಲಾಯರ್ ಹತ್ರ ಕೂಡ ಯಾವುದೇ ರೀತಿಯಾಗಿ ಸಾಕ್ಷಿ ಇರುವುದಿಲ್ಲ. ಹಾಗೆ ಪೂಜನ ವಿರುದ್ಧ ಕೂಡ ಅವಳೇ ವಾದವನ್ನು ಮಾಡಿ ಆ ಕೇಸನ್ನು ಕೂಡ ಉಲ್ಟಾ ಹಾಕಿಸ್ತಾಳೆ. ಆನಂತರ ಜಡ್ಜಿಗೆ ಕನ್ಫ್ಯೂಸ್ ಆಗುತ್ತೆ. ಅವರು ಹೇಳ್ತಾರೆ, ಇವತ್ತು ಕೋರ್ಟ್ ಅಜೆಂಡ್ ಆಗಿದೆ, ಇನ್ನು ಇಬ್ಬರನ್ನು ಕೌನ್ಸಿಲಿಂಗ್ ಮಾಡಬೇಕು, ಇದು ಕೇಸ್ ತುಂಬ ಕಾಂಪ್ಲಿಕೇಟ್ ಇದೆ ಅಂತ ಹೇಳಿ. ಹಾಗೆ ಮುಂದಿನ ತಿಂಗಳು ಆ ಪ್ರತಿವಾದವನ್ನು ಮಾಡ್ತಾರೆ. ಇನ್ನೂ ಅವರಿಗೆ ಕೌನ್ಸಿಲಿಂಗ್ ಇರುತ್ತೆ ಮನೋಜ್ ಮತ್ತು ರೋಹಿಣಿಗೆ. ಅನಂತರ ಕೋರ್ಟ್ ಮುಗಿದ ಮೇಲೆ ಎಲ್ಲರೂ ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿ ಮತ್ತೆ ಬಂದು ಶಾಂತಿ ಹತ್ರ ಕ್ಷಮೆ ಕೇಳ್ತಾಳೆ. ಅತ್ತೆ, ನನ್ನನ್ನು ನಿಮ್ಮ ಮನೆಯಿಂದ ದೂರ ಮಾಡಬೇಡಿ, ನಾನು ಮಾಡಿದ್ದು ತಪ್ಪೇ, ಆದರೆ ನನ್ನನ್ನು ದಯವಿಟ್ಟು ಮನೋಜ್ ಜೊತೆ ಬಾಳೋಕೆ ಬಿಡಿ, ಹಾಗೆ ಹೀಗೆ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ತಾಳೆ. ಆದರೆ ಶಾಂತಿ ಮಾತ್ರ ಸುತಾರಾಮ್ ಒಪ್ಪೋದಿಲ್ಲ. ಮುಕ್ಕೋಟಿ ದೇವರುಗಳೇ ಬರಲಿ, ನಾನು ನಿನ್ನನ್ನು ಮನೆಗೆ ಸೇರಿಸೋದಿಲ್ಲ ಅಂದರೆ ಸೇರಿಸೋದೇ ಇಲ್ಲ, ನನ್ನ ಮಗನ ಜೀವನದಿಂದ ನೀನು ತೊಲಗಬೇಕು ಅಂತ ಹೇಳಿಯೇ ಶಾಂತಿ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಇಲ್ಲ ಅತ್ತೆ, ನೀವು ಹೇಗೆ ತಡೀತೀರಂತ ನೋಡ್ತೇನೆ, ನಾನು ಮನೋಜ್ ಜೊತೆ ಬಾಳ್ತೇನೆ ಅಂತ ಹೇಳಿ ರೋಹಿಣಿ ಕೂಡ ಚಾಲೆಂಜಿಂಗ್ ಮಾಡ್ತಾಳೆ. ಅನಂತರ ಮನೋಜ್, ಸೂರ್ಯ, ರವಿ ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಲಕ್ಕಿ ಅಜ್ಜಿ ಹೊರಡಲಿಕ್ಕೆ ರೆಡಿಯಾಗಿರ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ಅಮ್ಮ, ಇವಾಗ ನಿನ್ನನ್ನು ಬಿಟ್ಟು ಹೋಗುವುದಂದರೆ ನನಗೆ ತುಂಬ ಬೇಸರ ಆಗುತ್ತೆ. ನಿನ್ನನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ನಾನು ನಿನ್ನ ಜೊತೆನೇ ಇರಲಿಲ್ಲ. ನನ್ನ ಕರ್ತವ್ಯ, ಮನೆ, ಮಕ್ಕಳು ಅಂತ ನಾನು ಸಂಪಾದನೆಯ ದೃಷ್ಟಿಯಿಂದ ಇಲ್ಲಿಗೆ ಬಿಟ್ಟೆ ಅಂತೇಳಿ ದಯವಿಟ್ಟು ಕ್ಷಮಿಸಮ್ಮ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ. ಆಗ ಲಕ್ಕಿ ಅಜ್ಜಿ ಹೇಳ್ತಾರೆ, ಇಲ್ಲ ರಂಗ, ನೀನು ಮಾಡಿದ ತಪ್ಪಲ್ಲ, ನೀನು ನಿನ್ನ ಕರ್ತವ್ಯವನ್ನು ಮಾಡಿದ್ದೀಯ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಏನಮ್ಮ ಕರ್ತವ್ಯ ಮಾಡಿದ್ದೇನೆ, ಈ ಮತಿಗೆಟ್ಟ ಹೆಂಡತಿಯ ಬುದ್ಧಿಯನ್ನು ಸರಿ ಮಾಡೋಕ್ಕಾಗಲ್ಲ, ಹೆಚ್ಚು ಓದಿರುವಂಥ ದಡ್ಡ ನನ್ನ ಮಗ, ಅವನನ್ನು ಕೂಡ ಸರಿ ಮಾಡೋಕ್ಕಾಗಿಲ್ಲ, ಇನ್ನೊಬ್ಬನ ಜೀವನ ತಾಯಿ ಪ್ರೀತಿಯಿಂದ ವಂಚಿತ ಆಯಿತು, ಅವನಿಗೂ ಕೂಡ ತಾಯಿ ಪ್ರೀತಿ ಸಿಗುವ ಹಾಗೆ ಮಾಡಲಿಲ್ಲ, ಇನ್ನೊಬ್ಬ ಮತಿಹೀನ ಹೆಂಡತಿಯ ಮಾತನ್ನು ಕೇಳದೆ ಬೇರೊಬ್ಬಳ ಜೊತೆ ಸಹವಾಸ ಮಾಡಿ ಕೆಟ್ಟ, ಕನಿಷ್ಠ ಪಕ್ಷ ಆ ಹುಡುಗಿಯ ಜೊತೆ ಮಾತಾಡೋಕ್ಕೂ ನನಗಾಗಿಲ್ಲ ಅಂತ ಹೇಳಿ ರಂಗನಾಥ್ ಅವರು ತುಂಬ ಕೊರಗ್ತಾರೆ. ಆಗ ಲಕ್ಕಿ ಅಜ್ಜಿ ಸಮಾಧಾನ ಮಾಡ್ತಾರೆ, ರಂಗ, ಏನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅನಂತರ ಮನೆಗೆ ಎಲ್ಲರೂ ಬರ್ತಾರೆ. ಸೂರ್ಯನ ಹತ್ರ ಲಕ್ಕಿ ಅಜ್ಜಿ ಹೇಳ್ತಾರೆ, ಸೂರ್ಯನನ್ನು ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡು ಅಂತ ಹೇಳಿ ಹೇಳ್ತಾರೆ. ಶಾಂತಿ ಮನೆಗೆ ಬಂದ ಕೂಡಲೇ ಬೊಬ್ಬಿಡ್ತಾಳೆ, ಇವಳು ಕೊಟ್ಟ ಹಣದಿಂದ ನಮ್ಮ ಕೇಸ್ ಎಲ್ಲ ಎಕ್ಕುಟ್ಟೋಯ್ತು, ಯಾವ ಬಾಯಿಂದ ಕೊಟ್ಲೋ ಏನು ಅಂತ ಹೇಳಿ ಮೀನಳಿಗೆ ಬೈತಾರೆ. ಆಗ ರಂಗನಾಥ್ ಅವರು ಶಾಂತಿಗೆ ತಿರುಗಿ ಬೈತಾರೆ. ರಂಗನಾಥ್ ಅವರು ಹೇಳ್ತಾರೆ, ಮೀನಾ ಕೊಟ್ಟ ಹಣದಿಂದಲೇ ನಿನ್ನ ಇವತ್ತು ಮಗನ ಕೇಸ್ ನಡೀಲಿಕ್ಕೆ ಸಾಧ್ಯ ಆಯಿತು, ಅದು ಉಲ್ಟಾ ಹೊಡಿದ್ರೆ ಅವಳೇನು ಮಾಡೋಕ್ಕಾಗುತ್ತೆ, ನೀವು ಕೇಸನ್ನು ಮಾತಾಡುವ ರೀತಿಯಲ್ಲಿ ಇರುವಂಥದ್ದು, ನೀವು ಒಟ್ಟಾರೆಯಾಗಿ ಮಾತಾಡಿದರೆ ಅಲ್ಲಿ ಆಗೋದಿಲ್ಲ, ಹಾಗೆ ಹೀಗೆ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ.
ಅನಂತರ ಸೂರ್ಯ ಮಧ್ಯೆ ಪ್ರವೇಶಿಸಿ ಆ, ಆ, ಶಾಂತಿಗೆ ಬೈತಾನೆ, ಇವಳನ್ನು ಯಾವ ರೀತಿ ನೀನು ಹಗುರವಾಗಿ ಕಾಣ್ತಾ ಇದೆಯಾ ನೋಡು, ಒಂದಲ್ಲ ಒಂದಿನ ಇವಳು ಜನಮೆಚ್ಚ ನಾಯಕಿ ಆಗ್ತಾಳೆ. ನೀವೆಲ್ಲರೂ ಮೂಗ್ ಮೇಲೆ ಬೆರಳಿಟ್ಟು ನೋಡಬೇಕು ಅವಳನ್ನು, ಅಷ್ಟು ಇವಳು ಬೆಳಿತಾಳೆ, ನಿನ್ನ 5 ಡಿಗ್ರಿ ಮಗನಿಗಿಂತಲೂ ಇವಳು ಎತ್ತರ ಸ್ಥಾನದಲ್ಲಿರ್ತಾಳೆ, ಹಾಗೆ ಹೀಗೆ ಅಂತ ಹೇಳಿ ಸೂರ್ಯ ಹೆಂಡತಿಯನ್ನು ಹೊಗಳ್ತಾನೆ. ನೀನು ಇವಳ ಮುಂದೆ ಕೇವಲ ಅಂತ ಹೇಳೋಕ್ಕೆ ಹೋಗ್ತಾನೆ. ಅದಕ್ಕೆ ಶಾಂತಿಗೆ ಕೋಪ ಬರುತ್ತೆ. ಏನು, ನನ್ನನ್ನು ನೀನು ಆಗ ಸೂರ್ಯ ಮಾತನ್ನು ತಿರುಗಿಸ್ತಾನೆ, ನಾನು ನಿನ್ನನ್ನು ಆ ರೀತಿ ಹೇಳಿದ್ದಲ್ಲ, ನೀನು ಇವಾಗ ಹೇಗೆ ಇವಳನ್ನು ಕೀಳಾಗಿ ನೋಡ್ತಾ ಇದೆಯಾ, ಒಂದಲ್ಲ ಒಂದು ದಿನ ಅದು ನಿನಗೇನೆ ಉಲ್ಟಾ ಹೊಡಿತದೆ ಅಂತ ಹೇಳ್ತಾನೆ. ಆಗ ಮೀನಾ ಇದರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಏನಾಯ್ತಮ್ಮ ಅಂತೇಳಿ. ಅಲ್ಲ ಮಾವ, ಸೂರ್ಯರವರು ಹೇಳಿದ ಮಾತನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅವರು ಹೇಳಿದ ಮಾತನ್ನು ನಡೆಸ್ಕೊಡ್ತೇನೆ ಅಂತ ಕೇಳ್ತಾಳೆ. ಖಂಡಿತವಾಗಿಯೂ ನಿನ್ನಿಂದ ಸಾಧ್ಯ ಇದೆ ಅಮ್ಮ ಅಂತ ಹೇಳ್ತಾರೆ. ಆಗ ಮನೋಜ ಹೇಳ್ತಾನೆ, ಹೂವಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ. ಆಗ ಮೀನಳಿಗೆ ಕೋಪ ಬರುತ್ತೆ. ಆಗ ಹೇಳ್ತಾಳೆ ಮೀನಾ, ಇವತ್ತು ಆ ಹೂ ಕಟ್ಟಿದ ಹಣದಿಂದಲೇ ನಿಮ್ಮ ಕೇಸ್ ನಡೆದಿರುವಂಥದ್ದು, ಹೂವನ್ನು ಅಷ್ಟು ಹಗೂರವಾಗಿ ತಗೊಳ್ಬೇಡಿ ಅಂತ ಹೇಳ್ತಾಳೆ. ನಂತರ ಶಾಂತಿ ಮನೋಜನಿಗೆ ಸರಿ ಬೈತಾಳೆ. ಯಾಕೆಂದರೆ ಕೋರ್ಟಲ್ಲಿ ತಬ್ಬಿಬ್ಬಾಗಿ ಮಾತಾಡಿಬಿಟ್ಟ, ಮತ್ತು ಒಟ್ಟಾರೆಯಾಗಿ ಮಾತಾಡ್ತಾನೆ ಮನೋಜ. ಆಗ ಮನೋಜ ಹೇಳ್ತಾನೆ, ಅವಳು ನನ್ನ ಮೊಬೈಲಿಂದ ಹಣ ಈ ಥರ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾಳೆ, ಯಾಕೆಂದರೆ ಅವಳು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾಳೆ ಅಲ್ವಾ, ಆಗ ನಾನು ಅವಳೊಟ್ಟಿಗೆ ಮಾತಾಡಲೇಬೇಕು, ನನ್ನ ಮೊಬೈಲ್ ಕೊಡಲೇಬೇಕು, ಹಾಗೆ ಹೀಗೆ ಅಂತ ಹೇಳ್ತಾನೆ. ಆಗ ಮತ್ತೆ ಹೇಳ್ತಾನೆ ಮನೋಜ, ನಾನು ಅವಳ ಹತ್ರ ಆ ಬಿಸ್ನೆಸ್ಗೋಸ್ಕರ ನಾನು 7 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದೆ ಅಂತ ಹೇಳ್ತಾ. ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಮನೋಜ ರೋಹಿಣಿ ಇಬ್ಬರು ಡೈವರ್ಸ್ ತಗೊಂಡು ದೂರ ಆಗ್ತಾರಾ?